ಜಿಂದಾಬಾದ್ ಜಿಂದಾಬಾದ್ ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ಅಪರಾಧಗಳನ್ನು ತಡೆಗಟ್ಟಿ ಮಹಿಳೆಯರ ಮೇಲಿನ ಅಪರಾಧಗಳನ್ನು ತಡೆಗಟ್ಟಿ ಮಾಧ್ಯಮದಲ್ಲಿ ಬರುವಂತಹ ಅಶ್ಲೀಲ ಸಿನಿಮಾ ಸಾಹಿತ್ಯಕ್ಕೆ ಬೆಂಕಿಗೆ ಹಾಕಿ ಅಶ್ಲೀಲ ಸಿನಿಮಾ ಸಾಹಿತ್ಯವನ್ನು ಬೆಂಕಿಗೆ ಹಾಕಿ ಮಹಿಳಾ ಹೋರಾಟ ಚಿರಾಯುವಾಗಲೇ AIMSS ಜಿಂದಾಬಾದ್ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದೇಶ ಎಲ್ಲೆಲ್ಲೂ ಹರಡಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದೇಶ ಎಲ್ಲೆಲ್ಲೂ ಹರಡಲಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಇಂದು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ನಾವು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳನ್ನು ತಡೆಗಟ್ಟಿ ಅಂತೇಳಿ ನಾವು ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ. ಸುಮಾರು 4 ತಿಂಗಳಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಕೂಡ ನಾವು ಅದರ ಅಂಗವಾಗಿ ನಾವು ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಿಗೆ ಎಲ್ಲಿ ಕೂಡ ಶಿಕ್ಷೆ ಆಗ್ತಾ ಇಲ್ಲ. ಸಾಕಷ್ಟು ಅಪರಾಧಗಳಾಗ್ತಾ ಇವೆ, ಕಡಿಮೆ ಮಟ್ಟದ ಶಿಕ್ಷೆಗಳಾಗ್ತಾ ಇವೆ. ಅದಕ್ಕೆ ಅವುಗಳಿಗೆ ಕಡಿವಾಣ ಹಾಕಬೇಕು. ಜೊತೆಗೆ ಇಲ್ಲೇನು ಅಶ್ಲೀಲತೆ ಏನು ಹರಿಬಿಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕಬೇಕು. ಇತ್ತೀಚೆಗೆ ಏನು ಮೊನ್ನೆ ಬಜೆಟ್ನಲ್ಲಿ 14 ವರ್ಷದ ಕೆಳಗಿನ ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಅಂತ ಹೇಳಿದ್ರೆ ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ವಿ. ಆದರೆ ಇದನ್ನು ಅಲ್ಲಿ ಬರ್ತಕ್ಕಂಥ ಅಶ್ಲೀಲತೆಯನ್ನು ಬ್ಯಾನ್ ಮಾಡಬೇಕು. 16ಕ್ಕಿಂತ ಮೇಲೆ ಇರ್ತಕ್ಕಂಥ ಯುವಕರು ಅದನ್ನು ನೋಡಿದ್ರೆ ಅವರು ಕೂಡ ಅಲ್ಲಿ ಹಾಳಾಗಲಿಕ್ಕೆ ತುಂಬ ಚಾನ್ಸ್ ಇದೆ. ನಾವು ಹೇಳೋದೇನೆಂದರೆ ಮೊಬೈಲ್ನಲ್ಲಿ ಬರ್ತಕ್ಕಂಥ ಅಶ್ಲೀಲತೆಯನ್ನು ಬ್ಯಾನ್ ಮಾಡಬೇಕು. ಜೊತೆಗೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡಬೇಕು. ಅಲ್ಲಿ ಜೂಡೋ ಕರಾಟೆ ಎಲ್ಲ ಕಾಲೇಜುಗಳಲ್ಲಿ ಕಲಿಸಬೇಕು. ಮತ್ತು ಎಲ್ಲಿ ಅತ್ಯಾಚಾರ ದೌರ್ಜನ್ಯ ಈ ಥರ ಕಂಡು ಬರ್ತದೋ ಅಲ್ಲಿ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಮಾನ್ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆಯನ್ನು ಪಾಠ್ಯ ಪುಸ್ತಕದಲ್ಲಿ ತರಬೇಕು. ಯಾಕಂದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಮಾನ್ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆಯನ್ನು ಪಾಠ್ಯ ಪುಸ್ತಕದಲ್ಲಿ ತರ್ತಾ ಇಲ್ಲ. ಅದಕ್ಕೆ ಒಳ್ಳೆಯ ಒಂದು ಸಿಲೆಬಸ್ಗಳನ್ನು ಸೆಟ್ ಮಾಡಬೇಕು. ಇತ್ತೀಚೆಗೆ ಸಿಲೆಬಸ್ಗಳಲ್ಲಿ ಕೂಡ ಯಾವುದೇ ಒಂದು ಇಲ್ಲ, ಬರೀ ಅಂಕ ಆಧಾರಿತವಾದಂಥ ಒಂದು ಸ್ಕೂಲ್ ಕಾಲೇಜುಗಳನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ತೆಗೆದು ಒಳ್ಳೆ ಮೌಲ್ಯ ಆಧಾರಿತ ಶಿಕ್ಷಣವನ್ನು ಕೊಡಲಿಕ್ಕೆ ಮುಂದಾಗಬೇಕು ಅಂತೇಳಿ ಇವತ್ತು ನಾವು ಹೇಳ್ತಾ ಇದ್ದೀವಿ. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಜಿಲ್ಲಾ अध्यक्ष गुंडम। AIMSS वुमेन्स ऑर्गेनाइजेशन की ओर से आज हम इंटरनेशनल वुमेन्स डे के ओकेजन पे यहाँ पर इकट्ठा हुए हैं। यहाँ हम यही मांग कर रहे हैं कि आजकल जो देख रहे हैं हम लोग ख़वातीन पे अत्याचार जुल्म बढ़ते जा रहे हैं, छोटे छोटे बच्चे भी इससे परे नहीं है। तो इसके यहाँ पर हम यही मांग कर रहे हैं कि एक तो वुमेन्स सिक्योरिटी पे टॉप मोस्ट प्रायोरिटी दी जाए। आज हम देखते हैं कि 2 दिन पहले हमारा बजट हुआ राज्य का, तो यहाँ पर वुमेन्स सिक्योरिटी के कोई ख़ास स्टेप नहीं है, कोई भी ख़ास अनाउंसमेंट नहीं है। तो यह बहुत मतलब चिंताजनक बात है कि सरकार वुमेन सेफ्टी के लिए सोचनी चाहिए। गुलबर्गा में ही जैसे हागरगा क्रॉस पे एक कचरा उठाती महिला पे हल्ला हुआ, मतलब अत्याचार का प्रयत्न हुआ, और बेंगलोर में दिन दहाड़े मंत्री मॉल के पास एक लड़की पे छुरी भोंक के उसने हत्या की लड़की की, क्योंकि उसने उसके शादी का प्रपोजल ठुकरा दिया था। तो ऐसे जो दिल दहने वाली घटनाएं हैं हर जगह हो रही है और कर्नाटका में और ज़्यादा भी हो रही है। तो इसके खिलाफ हम आवाज़ उठा रहे हैं। गवर्नमेंट से हम यही गुहार लगाएंगे कि वुमेन सिक्योरिटी की तरफ ध्यान दें और इसके लिए कुछ सख्त कदम उठाएं। डॉक्टर सी